2,500 ವರ್ಷಗಳಿಂದ ಒಂದು ರಹಸ್ಯ ಸಂಘಟನೆ ಜಗತ್ತನ್ನು ನಿಯಂತ್ರಿಸುತ್ತಿದೆ ಅಂದ್ರೆ ನೀವು ನಂಬ್ತೀರಾ? ಇದು ಯಾವುದೇ ಕೂಡ ಟೈಮ್ ಟ್ರಾವೆಲರ್ ಅಲ್ಲ, ಇದು ಯಾವುದೇ ಭಯಾನಕ ಸ್ಟೋರಿನೂ ಅಲ್ಲ. ಈ ಸ್ಟೋರಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡುವ. ಅದು ಕ್ರಿಸ್ತಪೂರ್ವ 266ರಲ್ಲಿ ನಡೆದಂತ ಘಟನೆ. ಕಳಿಂಗ ಯುದ್ಧದ ಬಗ್ಗೆ ನೀವು ಕೇಳೇ ಇರ್ತೀರ. ಕಳಿಂಗ ಯುದ್ಧ, ರಾಜ ಅಶೋಕನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸ್ತಾನೆ, ಆದರೆ ಕಳಿಂಗ ಮಾತ್ರ ಅಶೋಕನಿಗೆ ಸೇರುವುದಿಲ್ಲ. ಈ ಕಳಿಂಗ ಯುದ್ಧ ಹೇಗಿತ್ತು ಅಂತ ನೋಡೋದಾದ್ರೆ, ಇದೊಂದು ಭೀಕರ ಯುದ್ಧ. ಸಾವಿರಾರು ಸೈನಿಕರು, ಸಾವಿರಾರು ಸಾಮಾನ್ಯ ಜನರು ಕೂಡ ಇದರಲ್ಲಿ ಸಾವನ್ನಪ್ತಾರೆ. ಗ್ರಾಮಗಳು ಸುಟ್ಟು ಹೋಗ್ತವೆ, ಜನರು ಬಂದಿಗಳಾಗಿ ಬಿಡ್ತಾರೆ. ಇತಿಹಾಸದ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. 1.5 ಲಕ್ಷ ಜನರನ್ನು ಕೈದಿಗಳಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಸಾವಿರಾರು ಜನರು ಗಾಯಗೊಂಡಿರ್ತಾರೆ. ಕಳಿಂಗ ಯುದ್ಧದ ನಂತರ ಅಶೋಕನಿಗೆ ಒಂದು ಭಯಂಕರ ಸತ್ಯ ಗೊತ್ತಾಗ್ತದೆ. ಜ್ಞಾನ ತಪ್ಪು ಕೈಗೆ ಸಿಕ್ಕರೆ ಅದು ಈ ಕಳಿಂಗ ಯುದ್ಧಕ್ಕಿಂತಲೂ ಭೀಕರವಾಗಿರ್ತದೆ ಅಂತ. ಅದಕ್ಕಾಗಿ ಅವರು ಒಂದು ಸಂಘಟನೆಯನ್ನು ರಚನೆ ಮಾಡ್ತಾರೆ, 9 ಅಜ್ಞಾತರು ಅಂತ. ಈ 9 ಜನರಿಗೆ 9 ರಹಸ್ಯ ಪುಸ್ತಕಗಳನ್ನು ನೀಡಲಾಗ್ತದೆ. ಆ ಪುಸ್ತಕಗಳಲ್ಲಿ ಏನೇನಿತ್ತು ಅಂತ ನೋಡೋದಾದ್ರೆ, ಮಾನವನ ಮನಸ್ಸನ್ನು ನಿಯಂತ್ರಿಸುವ ವಿಧಾನ, ಭವಿಷ್ಯ ನೋಡೋ ತಂತ್ರಜ್ಞಾನ, ಕಾಲಯಾನ ರಹಸ್ಯ, ಆಂಟಿ ಗ್ರಾವಿಟಿ ಶಕ್ತಿ, ಸೂಕ್ಷ್ಮ ಜೀವಿಗಳ ಮಾರಕ ಜ್ಞಾನ, ಈ ಎಲ್ಲಾ ವಿಚಾರಗಳು ಆ ಪುಸ್ತಕಗಳಲ್ಲಿ ಒಳಗೊಂಡಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಾದ್ರೆ, ಈ 9 ಜನರು ಸಾಯೋದಿಲ್ಲ ಅಂತಾರೆ. ಅಂದ್ರೆ ಅವರು ತಮ್ಮ ಜ್ಞಾನವನ್ನು ಮತ್ತೊಬ್ಬರಿಗೆ ಕೊಟ್ಟು ಇಂದಿಗೂ ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅವರು ಇನ್ನೂ ನಮ್ಮ ನಡುವೆ ಇದ್ದಾರಾ ಮತ್ತು ಅವರು ಜಗತ್ತಿನ ಘಟನೆಗಳನ್ನು ನಿಯಂತ್ರಿಸ್ತಾ ಇದ್ದಾರಾ ಯಾರಿಗೂ ಕೂಡ ಗೊತ್ತಿಲ್ಲ. ಇದರಲ್ಲಿ ಶಾಕಿಂಗ್ ವಿಷಯ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಭಾರತದ ಮಹಾನ್ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿ ಕೂಡ ಈ ರಹಸ್ಯ ಜ್ಞಾನವನ್ನು ತಿಳಿದಿದ್ರು ಅಂತ. ಮತ್ತೆ ಯುರೋಪಿನ ಪೋಪ್ ಸಿಲ್ವೆಸ್ಟರ್ ಕೂಡ ಈ ಗುಂಪಿನ ಭಾಗವಾಗಿದ್ದರು ಅಂತಾರೆ. ಇದು ಕೇವಲ ಕಥೆಯ ಅಥವಾ ನಿಜವಾದ ರಹಸ್ಯವ? 9 ಅಜ್ಞಾತರು ಇಂದಿಗೂ ನಮ್ಮನ್ನು ನೋಡ್ತಾ ಇದ್ದಾರಾ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅವರಿಗೆ ಸಾವಂತೂ ಇಲ್ವೇ ಇಲ್ಲ. ಅವರು ತಮ್ಮ ಜ್ಞಾನವನ್ನು ಇನ್ನೊಬ್ಬ ವ್ಯಕ್ತಿಗೆ ನೀಡಿ ತಮ್ಮ ಆ ರಹಸ್ಯವನ್ನು ಮುಂದುವರಿಸ್ತಾನೆ ಹೋಗ್ತಾರೆ. ಇದಂತೂ ಸತ್ಯ. ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಾಗಿ ನನ್ನನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.